ಕಳೆದ ವರ್ಷ ಈ KRS ಅಣೆಕಟ್ಟೆ ಸುತ್ತಮುತ್ತ ಗಣಿಗಾರಿಕೆ ವಿಚಾರ ಬಹಳ ರಾಜಕೀಯವಾಗಿ ಸದ್ದು ಮಾಡ್ತಾ ಇತ್ತು. ಒಂದು ಪಾರ್ಟಿಯವರಲ್ಲ, ಎಲ್ಲ ಪಾರ್ಟಿಯವರು ಇಂಥ ಅಕ್ರಮ ಗಣಿಗಾರಿಕೆಯಲ್ಲಿದ್ದಾರೆ. ಈ ಗಣಿಗಾರಿಕೆಯ ಸ್ಫೋಟದ ಕಾರಣದಿಂದಾಗಿ KRS ಡ್ಯಾಮ್ಗೆ ತೊಂದರೆ ಆಗ್ತಾ ಇದೆ, ಬಿರುಕು ಬಿಡ್ತಾ ಇದೆ. ಇದನ್ನು ತಡಿಬೇಕು ಅಂತ ಸುಮಲತಾ ಒಂದಷ್ಟು ಹೋರಾಟವನ್ನು ಮಾಡ್ತಾ ಇದ್ರು. ಆಗ ಸುಮಲತಾ ಅವರ ವಿರುದ್ಧವಾಗಿ ಸಾಕಷ್ಟು ರಾಜಕೀಯ ನಾಯಕರು, ಮುಖಂಡರು ಮುಗಿಬೀಳ್ತಾ ಇದ್ರು, ಏನಿದೆ ಕಥೆ ಅಂತ ಹೇಳಿ. ಈಗೇನಾಗಿದೆ, KRS ಅಣೆಕಟ್ಟೆ ಸುತ್ತಮುತ್ತ ಗಣಿಗಾರಿಕೆಗೆ ಹೈಕೋರ್ಟೇ ಬ್ರೇಕ್ ಹಾಕಿಬಿಟ್ಟಿದೆ. 20 ಕಿಲೋಮೀಟರ್ ವ್ಯಾಪ್ತಿ KRS ಡ್ಯಾಮ್ ಇದೆಯಲ್ಲ, ಈ KRS ಡ್ಯಾಮ್, ಈ ಒಂದು ಡ್ಯಾಮ್ನ 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ತಾತ್ಕಾಲಿಕವಾಗಿ ನಿರ್ಬಂಧವನ್ನು ಹಾಕಿದೆ ಹೈಕೋರ್ಟ್. KRS ಅಣೆಕಟ್ಟೆಗೆ ಹಾನಿಯಾಗುವಂಥ ಸಾಧ್ಯತೆ ಹಿನ್ನೆಲೆಯಲ್ಲಿ ಈ ಆದೇಶವನ್ನು ಹೈಕೋರ್ಟ್ ಹೊರಡಿಸಿದೆ. CJ ಪ್ರಸನ್ನ ಬಿ ವರಾಳೆ, ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ಅವರಿದ್ದಂಥ ಪೀಠ ಈ ಆದೇಶವನ್ನು ಕೊಟ್ಟಿದೆ. KRS ಡ್ಯಾಮ್ ಬಳಿಯಲ್ಲಿ ಹಲವು ಬಾರಿ ದೊಡ್ಡ ಶಬ್ದ ಕೇಳಿ ಬಂದಿದೆ. ಹೀಗಾದರೆ ಅಕಸ್ಮಾತ್ ಡ್ಯಾಮ್ ಒಡೆದು ಹೋಗ್ಬಿಟ್ರೆ ಗತಿ ಏನು, ಎಷ್ಟು ಊರು ಮುಳುಗಿ ಹೋಗುತ್ತೋ, ಎಷ್ಟು ಎಕರೆ ಜಮೀನು ಮುಳುಗಿ ಹೋಗುತ್ತೋ, ಏನೀ ಕತೆ ಅಂತ ಚರ್ಚೆ ಇತ್ತು. ಇಲ್ಲೇನಂದರೆ ಒಂದು ಪಾರ್ಟಿ ಅಲ್ಲ, ಈ BJP, JDS, ಕಾಂಗ್ರೆಸ್ಸು ಯಾರೋ ಒಬ್ಬರು ಹಾಗಲ್ಲ. ಇದು ಎಲ್ಲ ಪಾರ್ಟಿ ಲೀಡರ್ಗಳದ್ದು, ಅವರ ಅನುಯಾಯಿಗಳದ್ದು ಇಲ್ಲಿ ಗಣಿಗಾರಿಕೆ ಇದೆ. ನೂರಾರು ಲಕ್ಷ, 10 ಕೋಟಿ ಆದಾಯವನ್ನು ಮಾಡ್ಕೊಳ್ತಾ ಇದ್ದಾರೆ ಈ ಒಂದು ಗಣಿಗಾರಿಕೆಯಿಂದ. ಸರಿಯಾಗಿ ಪರ್ಮಿಷನ್ ಇಲ್ಲ, ಒತ್ತುವರಿ ಮಾಡ್ಕೊಂಡಿದ್ದಾರೆ. ಸೊ ಡೈನಮೈಟ್ ಇಡ್ತಾರೆ ಇಲ್ಲಿ, ಅದರಿಂದ ಹಾನಿಯಾಗುತ್ತೆ, ಎಲ್ಲ ಚರ್ಚೆ ನಡೆದಿತ್ತು. ಸೊ ಆ ಸಂದರ್ಭದಲ್ಲಿ ಸುಮಲತಾ ವರ್ಸಸ್ ಅದರ್ಸ್ ಅಂತ ಆಗಿಬಿಟ್ಟಿತ್ತು. ಸುಮಲತಾ ವರ್ಸಸ್ ಅದರ್ಸ್ ಅಂತ. ಯಾಕಂದರೆ ಇಲ್ಲಿ ಒಂದು ಪಾರ್ಟಿನ ಬ್ಲೇಮ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ಪಾರ್ಟಿಯವರು ಇದ್ದರೂ ಗಣಿಗಾರಿಕೆ ನಡೀತಾ ಇತ್ತು. ಇದೀಗ ಹೈಕೋರ್ಟ್ ಆದೇಶ ಬಂದ ಮೇಲೆ ಸುಮಲತಾ ಅವರು ಮಂಡ್ಯ ಸಂಸದೆ ಇದನ್ನು ಸ್ವಾಗತ ಮಾಡಿದ್ದಾರೆ. ಅಣೆಕಟ್ಟೆ ಬಳಿ ಗಣಿಗಾರಿಕೆ ನಡೆಸಿದ್ರೆ ಗಂಭೀರ ಪರಿಣಾಮ ಆಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇತ್ತು. ಇದೀಗ ಈ ಆದೇಶವನ್ನು ಸುಮಲತಾ ಅವರು ಕೂಡ ಸ್ವಾಗತ ಮಾಡಿದ್ದಾರೆ. ನನ್ನ ಹೋರಾಟಕ್ಕೆ ಇನ್ನಷ್ಟು ಬಲ ಸಿಗ್ತಾ ಇದೆ ಈಗ ಅಂತ ಕೂಡ ಸುಮಲತಾ ಅವರು ಮಾತಾಡಿದ್ದಾರೆ. ಮಂಡ್ಯದಲ್ಲಿ ಅಕ್ರಮ ಗಣಿಗಾರಿಕೆ ವರ್ಸಸ್ ಸುಮಲತಾ, ಈ ಒಂದು ಫೈಟು ಕಳೆದ ವರ್ಷ ಕೂಡ ನಡೀತಾ ಇತ್ತು. ತಜ್ಞರೆಲ್ಲ ಬಂದಿದ್ದರು, ಅಣೆಕಟ್ಟೆ ಚೆಕ್ ಮಾಡ್ತಾ ಇದ್ದರು. ಇದರ ಆಚೆಗೂ ಕೂಡ ಮಾಡೋರು ಗಣಿಗಾರಿಕೆ ಮಾಡ್ತಾಯಿದ್ರು, ಕೆಲವರು ಸ್ಟಾಪ್ ಮಾಡಿದರು. ವಾಕ್ಸಮರ, ವಾಗ್ಯುದ್ಧಗಳಂತೂ ನಿಂತಿರಲಿಲ್ಲ. ಸುಮಲತಾ ಅವರಂತೂ ಹೋರಾಟ ಮಾಡ್ತಾನೇ ಇದ್ದರು. ಇದೀಗೇನಾಗಿದೆ, ರಾಜಕೀಯ ನಾಯಕರು ಎಂಥ ಹೋರಾಟ ಆದರೂ ಮಾಡಿಕೊಳ್ಳಿ ಅಂತ ಹೇಳಿ ನ್ಯಾಯಾಲಯ ಮಧ್ಯಪ್ರವೇಶವನ್ನು ಮಾಡಿ ಕೃಷ್ಣ ದೀಕ್ಷಿತರು ಮತ್ತು ವರಾಳೆ ಅವರು ಇಬ್ಬರು ಇದ್ದಂಥ ಒಂದು ಪೀಠ ಆದೇಶವನ್ನು ಕೊಟ್ಟಿದೆ. ಅದೇ ಕಾರಣಕ್ಕೂ ಈ KRS ಕೃಷ್ಣರಾಜಸಾಗರ ಅಣೆಕಟ್ಟೆ ಇದೆಯಲ್ಲಪ್ಪ, ಈ ಅಣೆಕಟ್ಟೆ ಸುತ್ತಲ 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಕಾರಣಕ್ಕೂ ಎಂಥ ಗಣಿಗಾರಿಕೆ ಕೂಡ ನಡೆಯಕೂಡದು ಅಂತ ಆದೇಶವನ್ನು ಮಾಡಿದ್ದಾರೆ. ಒಂದು ಅಣೆಕಟ್ಟೆ ಅಂತ ಹೇಳಿದ್ರೆ ಅದೊಂದು ಜನ್ರೇಷನ್, ಒಂದಲ್ಲ, ಎರಡಲ್ಲ, 3, 4 ಜನ್ರೇಷನ್ಗೂ ಕೂಡ ಅನ್ನ ಹಾಕುವ ಸಾಮರ್ಥ್ಯ ಒಂದು ಅಣೆಕಟ್ಟೆಗೆ ಇರುತ್ತೆ. ಸಾವಿರಾರು ಜನ ಅನ್ನ ತಿಂದಿರ್ತಾರೆ, ಸಾವಿರಾರು ಜಾನುವಾರುಗಳು ನೀರು ಕುಡಿದಿರ್ತವೆ, ಸಾವಿರಾರು ರೈತರು ನಾನಾ ರೀತಿಯಲ್ಲಿ ಬೆಳೆ ಬೆಳೆದು ಅದರಿಂದ ಉದ್ಧಾರ ಆಗಿರ್ತಾರೆ. ನೀರಿನ ಮೂಲ ಕೂಡ ಹೌದು. ಈ ಅಣೆಕಟ್ಟೆ ಕಥೆ ಏನು ಅಂದರೆ, ಎಷ್ಟು ಅಣೆಕಟ್ಟೆಗಳನ್ನು ರಿಪೇರಿ ಮಾಡೋಕ್ಕಾಗಲ್ಲ. ಮೂಲತಃ ಒಂದು ಸಲ ಫೌಂಡೇಶನ್ ಹಾಕಿ ಬಿಲ್ಡ್ ಮಾಡಿರ್ತಾರಲ್ಲ, ಒಮ್ಮೆ ಬಿರುಕು ಬಿಟ್ಟುಬಿಟ್ರೆ ಆ ಮೂಲ ಜಾಯಿಂಟ್ ಇರುತ್ತಲ್ಲ, ಅದು ಮತ್ತೆ ಯಾವತ್ತೂ ಆ ರೀತಿಗೆ ಸರಿ ಹೋಗಲ್ಲ. ತಜ್ಞರು ಕೇಳಿದ್ರೆ ಹೇಳ್ತಾರೆ ಅದನ್ನು. ಒಂದು ಸಲ ಒಂದು ಅಣೆಕಟ್ಟೆ ಬಿರುಕು ಬಿಟ್ಬಿಡ್ತು ಅಂದರೆ ಈ ಪ್ಯಾಚಪ್ ವರ್ಕು, ರಿಪೇರ್ ವರ್ಕು ಏನು ಮಾಡಿದ್ರು ಅಣೆಕಟ್ಟೆಗೆ ಆ ಮೂಲ ಶಕ್ತಿ ಇರುತ್ತಲ್ಲ, ಕಟ್ಟಿದಾಗಿನ ಶಕ್ತಿ ಇರುತ್ತಲ್ಲ, ಅದು ಬರಲ್ಲ ಅಂತ. ನಮ್ಮಗಳಿಗೆ ಅಣೆಕಟ್ಟೆ ಕಟ್ಟೋ ಯೋಗ್ಯತೆಯೇ ಇಲ್ಲ. ಅಣೆಕಟ್ಟೆ ಎತ್ತರ ಹೆಚ್ಚಿಸಿ ಮಾಡುವಂಥ ಯೋಗ್ಯತೆಯೇ ಇಲ್ಲ. ನಾವು ಕಳಸ ಮಾಡ್ತೀವಿ, ಬಂಡೂರಿ ಮಾಡ್ತೀವಿ, ಇದು ಮಾಡ್ತೀವಿ, ಅದು ಮಾಡ್ತೀವಿ, ಭದ್ರಾಣಂಗೆ ಮಾಡ್ತೀವಿ, ಆಲಮಟ್ಟಿನ ಹಿಂಗೆ ಮಾಡ್ತೀವಿ, ಭಾಳ ಕೇಳಿಬಿಟ್ಟಿದ್ದೀವಿ ನಾವು. 5 ಮೀಟರ್ ಎತ್ತರ, ಅದು ಇದು ಅಂತ 5 ಮೀಟರ್ ಎತ್ತರ ಆಗಿಬಿಟ್ರೆ ಎಷ್ಟೋ TMC ನೀರು ಬರುತ್ತೆ ಅಂಥೇಳಿ. ಹೊಸ ಅಣೆಕಟ್ಟೆ ಕಟ್ಟೋದು ದೂರದ ಮಾತಾಗುತ್ತೆ. ಇರೋ ಅಣೆಕಟ್ಟನ್ನು ಉಳಿಸ್ಕೊಳ್ಳೋಣಪ್ಪ ಅನ್ನೋದು ಕೂಡ ಇಲ್ದಾಯ್ತಾ. ಗಣಿ 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 ದುಡ್ಡು, ಹಣ, ಒಂದೊಂದು ಲಾರಿ ಹೋದಾಗಲೂ ಇಷ್ಟು ಲಕ್ಷ, ಇಷ್ಟು ಸಾವಿರ ಅಂತ ಬರ್ತಿರುತ್ತಲ್ಲ, ಇದರದ್ದು ಧಾವಂತಕ್ಕೆ ಬಿದ್ದು ದಿನನಿತ್ಯ ಹಣ ಎಣಿಸ್ಬೋದಲ್ಲ. ಕೃಷಿ ಆದರೆ ಎಷ್ಟು ದಿನ ಬೇಕು? 6 ತಿಂಗಳು ಕಾಯಬೇಕು, 8 ತಿಂಗಳು ಕಾಯಬೇಕು, ಯಾಕೆ ಬೇಕು? ಇದಕ್ಕೆ ಮನುಷ್ಯ ಧಾವಂತಕ್ಕೆ ಬಿದ್ದುಬಿಟ್ಟ. ಇಡ್ರಿ ಡೈನಮೈಟು, ಹೊಡೀರಿ ಲಾರಿ ತುಂಬಿ ತುಂಬಿ ತುಂಬಿ, ಚೀನಾಗೆ ಬೇಕು, ಬೇರೆ ದೇಶಕ್ಕೆ ಬೇಕು ಅಂತ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ನಾವು ಜನ್ರೇಷನ್ ನೋಡಬೇಕು. ನಮ್ಮ ನಂತರದ ತಲೆಮಾರಿಗೂ ಇದಿರಬೇಕು, ನಮಗೆ ಇದೇ ನೀರು ಇರಬೇಕು, ನಮಗೆ ಇದೇ ಅಣೆಕಟ್ಟೆ ಇರಬೇಕು. ಅಂದರೆ ರಿಪೇರಿ ಮಾಡಿಸೋದು ಬೇರೆ, ಅದು ರಿಪೇರಿ ಮಾಡಿದ್ರೂ ಉಳಿಯಲ್ಲ, ಆ ಶಕ್ತಿ ಬರಲ್ಲ. ಇದು ಹೇಗೆ ಅಂದರೆ, ಈ ಮಡಿಕೆ ಒಡೆದು ಹೋಗುತ್ತಲ್ಲ, ಹಾಗೆ ತೂತು ಬಿದ್ದುಬಿಡುತ್ತಲ್ಲ, ಏನೇ ಪ್ಯಾಚ್ ಮಾಡಿದ್ರೂ ಯಾವತ್ತೋ ಒಂದಿನ ಸೋರ್ಬಿಡುತ್ತೆ ಮತ್ತೆ. ಅದು ಹಾಗೇ ಅಣೆಕಟ್ಟೆ ಕೂಡ ಮೂಲ, ಅದು ಬಿಲ್ಡ್ ಮಾಡಿರುವಂಥ ಶಕ್ತಿ ಕಳ್ಕೊಂಡು ಬಿಡುತ್ತೆ ಅಣೆಕಟ್ಟೆಗಳು. ಹಾಗಾಗಿ ಅಣೆಕಟ್ಟೆಗಳನ್ನು ಒಂದು ಜನ್ರೇಷನ್ ಟು ಜನ್ರೇಷನ್ ಅದು ಬೇಕು ಅಂತ ಹೇಳಿದ್ರೆ ನಾವು ಉಳಿಸ್ಕೊಳ್ಬೇಕು, ಅದನ್ನು ಹಾಳು ಮಾಡಬಾರ್ದು ಅಂತ.